ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೇವೆ. ಅದೇ ರೀತಿ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆಗಳ ಮೂಲಕ ಕಂಡುಕೊಂಡಂತಹ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಹಲವು ವಿಡಿಯೋಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಉತ್ಸುಕನಾಗಿದ್ದೇನೆ. ಏನೆಂದರೆ, ಕೆಲವು ಆ ಚಿಹ್ನೆಗಳು ಹಸ್ತದಲ್ಲಿದ್ದಾಗ ಅದು ಸೂಪರ್ ಲಕ್ಕಿ ಚಿಹ್ನೆಗಳಂತೆ, ಅಂದರೆ ಸೂಪರ್ ಲಕ್ಕಿ ಸೈನ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಯಾಕಂದರೆ ಅಂಥ ಚಿಹ್ನೆಗಳು ಬಂದರೆ ಗ್ಯಾರಂಟಿ ಅವರು ಅಂದುಕೊಂಡಂಥ ಕೆಲಸ ಕಾರ್ಯಗಳು ನಡೆದು ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಆ ಸೂಪರ್ ಸೈನ್ ಲಕ್ಕಿ ಯಾವುದು, ಆ ಚಿಹ್ನೆಗಳು ಎಲ್ಲಿರುತ್ತದೆ, ಹೇಗಿರುತ್ತದೆ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ. ಅಂದರೆ ಇದು ಸಂಶೋಧನೆಗಳಿಂದ, ಅಧ್ಯಯನಗಳಿಂದ ಕಂಡುಕೊಂಡಂಥ ವಿಚಾರಗಳು. ಹಲವಾರು ಜನರಲ್ಲಿ, ನೂರಾರು ಜನರು, ಸಾವಿರಾರು ಜನರ ಹಸ್ತಗಳನ್ನು ಪರಿಶೀಲನೆ ಮಾಡಿದಾಗ ಅವರಲ್ಲಿ ಹಣವನ್ನು ಗಳಿಸಿ ತಮ್ಮ ಇಚ್ಛೆಯಂತೆ ಜೀವನವನ್ನು ನಡೆಸಲು ಸಾಧ್ಯವಾದಂತಹ ವ್ಯಕ್ತಿಗಳ ಹಸ್ತದಲ್ಲಿ ಯಾವ ಯಾವ ಚಿಹ್ನೆಗಳಿದ್ದು, ಆ ಚಿಹ್ನೆಗಳು ಎಲ್ಲಿದ್ದು, ಯಾವ ಪರ್ವದಲ್ಲಿತ್ತು, ಯಾವುದರಲ್ಲಿತ್ತು, ಯಾವ ರೇಖೆಗಳು ಯಾವ ರೀತಿಯಲ್ಲಿತ್ತು ಎಂಬುದನ್ನೆಲ್ಲವನ್ನೂ ಅಧ್ಯಯನಕ್ಕೆ ಒಳಪಡಿಸಿ ಕಂಡುಕೊಂಡಾಗ ಆ ಹಸ್ತದಲ್ಲಿ ಇದ್ದಂತಹ, ಅಂದರೆ ಈ ನೂರಾರು ಜನರ ಹಸ್ತಗಳನ್ನು ಪರಿಶೀಲಿಸಿದಾಗ ಅದರಲ್ಲಿ ಕೆಲವರ ಹಸ್ತದಲ್ಲಿ ಕಂಡುಬಂದಂತಹ ಈ ಚಿಹ್ನೆಗಳು ಅವರ ಜೀವನವನ್ನೇ ಬದಲಾಯಿಸಿದೆ. ಅವರು ಅದೃಷ್ಟವಂತರಾದರು, ಅವರಿಗೆ ಅವರು ಅಂದುಕೊಂಡ ಹಾಗೆ ಹಣ ಸಂಪಾದನೆ ಮಾಡಲು ಸಾಧ್ಯವಾಯಿತು, ಅವರ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಯಿತು ಎಂದು ತಿಳಿದು ಬಂತು. ಅಂದರೆ ಇಂತಹ ಚಿಹ್ನೆಗಳಿರುವಂತಹ ಹಲವಾರು ವ್ಯಕ್ತಿಗಳನ್ನು ನೋಡಿದಾಗ ಅವರೆಲ್ಲರ ಜೀವನದಲ್ಲೂ ಅಂತಹ ಘಟನೆಗಳು ನಡೆದಿರುವುದು ತಿಳಿಯುತ್ತದೆ. ಹಾಗಾದರೆ ಅಂತಹ ಆ ಘಟನೆಗಳು ಯಾವುದು, ಅಂತಹ ರೀತಿಯ ಚಿಹ್ನೆಗಳು ಯಾವುದು, ಆ ಚಿಹ್ನೆ ಎಲ್ಲಿತ್ತು, ಅಂದರೆ ಸೂಪರ್ ಲಕ್ಕಿ ಸೈನ್ಸ್ ಎಲ್ಲಿರುತ್ತದೆ ಎಂಬುದರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ಸೂಪರ್ ಲಕ್ಕಿ ಸೈನ್ಸ್ ಅಂದರೆ ಅದೃಷ್ಟ, ಅಂದರೆ ತುಂಬ ಅದೃಷ್ಟವಂತರ ಹಸ್ತದಲ್ಲಿ ಮಾತ್ರ ಕಂಡುಬರುವಂತಹ ಈ ಚಿಹ್ನೆಗಳ ಬಗ್ಗೆ ನಾವು ತಿಳಿದುಕೊಂಡಾಗ ನಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಸುಲಭವಾಗುತ್ತೆ. ಆದ್ದರಿಂದ ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ಈ ಮೊದಲೇ ಹೇಳಿದೆ, ಸೂಪರ್ ಲಕ್ಕಿ ಸೈನ್ಸ್ ಎಲ್ಲಿರುತ್ತೆ, ಹೇಗಿರುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಎಂದು. ಅದೇ ನಾನಿವತ್ತು ಸೂರ್ಯಪರ್ವದಲ್ಲಿರುವಂತಹ ಅಂತಹ ಸೂಪರ್ ಲಕ್ಕಿ ಸೈನ್ಸ್ ಅಂದರೆ ಚಿಹ್ನೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಅಂದರೆ ಯಾರ ಹಸ್ತದಲ್ಲಿ ಇಂತಹ ಚಿಹ್ನೆ ಇದ್ದೋ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ, ಅವರ ಜೀವನ ಚೆನ್ನಾಗಿರುತ್ತದೆ. ಅದಕ್ಕಿಂತ ಮೊದಲು ನಾನು ಮೊನ್ನೆ ಹೇಳಿದ ಹಾಗೆ ನಿಮಗೆ ಒಂದು ವಿಚಾರವನ್ನು ಹೇಳ್ತಿದ್ದೇನೆ. ಏನೆಂದರೆ, ನಮ್ಮ ಪುರಾಣ ಗ್ರಂಥಗಳಲ್ಲಿ ಇರುವಂತಹ ಅಥವಾ ಧರ್ಮ ಗ್ರಂಥಗಳಲ್ಲಿರುವಂತಹ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಅಂದರೆ ಪ್ರತಿಯೊಂದು ವಿಡಿಯೋದ ಜೊತೆಯಲ್ಲಿ ಇಂಥ ವಿಚಾರಗಳು ಇರುತ್ತದೆ. ನನಗೆ ಎಲ್ಲರಲ್ಲೂ ಸಮಭಾವನೆ, ನನಗೆ ಶತ್ರುಗಳಿಲ್ಲ, ಮಿತ್ರರೂ ಇಲ್ಲ, ಭಕ್ತಿಯಿಂದ ನನ್ನನ್ನು ಭಜಿಸುವವರು ನನ್ನನ್ನು ಕೈ ಬಿಡಲ್ಲ, ಹಾಗೆಯೇ ನಾನು ಕೂಡ ಅವರನ್ನು ಕೈ ಬಿಡುವುದಿಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ಈಗೊಂದು ಸಂದೇಶವನ್ನು ನಾವು ಓದಬಹುದು. ಅಂದರೆ ಇದು ಜೀವನದಲ್ಲಿ ನಾವು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ಅಂದರೆ ದೇವರನ್ನು ಭಕ್ತಿಯಿಂದ ಭಜಿಸುವುದರಿಂದ ನಾವು ಸುರಕ್ಷಿತರಾಗಿರುತ್ತೇವೆ ಎಂಬುದು ಅರ್ಥ. ಇಂತಹ ಅಲ್ಲಿ ಒಂದು ಕಥೆಯನ್ನು ನಾನು ಹೇಳ್ತೇನೆ, ಮನುಷ್ಯನ ಜೀವನ ಎಷ್ಟು ಕ್ಷಣಿಕವಾದದ್ದು ಎಂಬುದನ್ನು ತಿಳಿಸಿಕೊಳ್ಳಿದೆ. ಕೈಲಾಸದಲ್ಲಿ ಶಿವ, ಪಾರ್ವತಿ, ನಾರದ, ನಂದಿ ಕುಳಿತಿರುವಾಗ ಒಂದು ಗರ್ಜನೆ ಕೇಳಿಸಿತು. ಅದು ಭಯಾನಕವಾಗಿತ್ತು.
ಈ ಗರ್ಜನೆ ಏನೆಂದು ನಂದಿ ಕೇಳಿತು. ಆಗ ಈಶ್ವರ ಹೇಳ್ದ, ರಾವಣನು ಹುಟ್ಟಿದ. ಕೆಲವು ನಿಮಿಷಗಳ ಬಳಿಕ ಮತ್ತೊಂದು ಭಯಾನಕ ಸದ್ದು ಮೊಳಗಿತು. ನಂದಿ ಮತ್ತೆ ಕೇಳಿತು, ಈ ಸದ್ದು ಏನು? ಆವಾಗ ಶಿವ ಹೇಳ್ದ, ರಾವಣ ಮೃತನಾದ. ಭೂಮಿಯಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡಿ ಸಾವಿರಾರು ವರ್ಷ ಆಡಳಿತ ನಡೆಸಿದ ರಾಜನಾದ ರಾವಣನ ಜೀವನ ಕೈಲಾಸದಲ್ಲಿರುವವರಿಗೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮುಗಿಯಿತು. ಸರಿ, ಸಮಯದ ಲೆಕ್ಕ ಪುಸ್ತಕದಲ್ಲಿ ನಮ್ಮೆಲ್ಲರ ಜೀವನ ಅದಕ್ಕಿಂತಲೂ ಎಷ್ಟೋ ಚಿಕ್ಕದಾಗಿದೆ. ಕ್ಷಣ ಮಾತ್ರ ಜೀವಿಸುವ ನಾವು ಯಾರಿಗೆ ಜಂಬ ಕೊಚ್ಚಿಕೊಳ್ಳುವುದು? ನಾವು ಇಂತಹ ಯೋಚನೆ ಮಾಡಿದರೆ ಈ ಜಾತಿ, ಧರ್ಮ, ದ್ವೇಷ, ಅಸೂಯೆ, ಹೆಚ್ಚು ಕಡಿಮೆ, ಶ್ರೀಮಂತ ಬಡವ ಎಂಬ ಭೇದ ಮಾಡಿ ಹೊಡೆದಾಡುವುದರಲ್ಲಿ ಏನು ಅರ್ಥವಿದೆ? ನಮ್ಮ ಜೀವನ ಕ್ಷಣಿಕವಾದದ್ದು. ಆ ಕ್ಷಣಿಕವಾದ ಜೀವನವನ್ನು ನಾವು ಸುಖ, ಸಂತೋಷ, ನೆಮ್ಮದಿಯಿಂದ ಕಳೆಯುವುದೇ ಬುದ್ಧಿವಂತೆಯ ಲಕ್ಷಣ. ಗೊತ್ತಾಯ್ತಲ್ಲ? ಇದು ನಾನು ನಿಮಗಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿದ್ದು. ಈಗ ನೋಡಿ, ಲಕ್ಕಿ ಸೈನ್ಸ್ ಸೂರ್ಯಪರ್ವ. ಸೂರ್ಯಪರ್ವ ನಿಮಗೆ ಗೊತ್ತು ಅಂದರೆ ಬುಧ ಪರ್ವದ ಪಕ್ಕದಲ್ಲಿರುವುದೇ ಸೂರ್ಯಪರ್ವ. ಆದರೆ ಬುಧ ಪರ್ವದಲ್ಲಿ ಬುಧ ಬೆರಳು ಅಥವಾ ಕಿರುಬೆರಳ ಕೆಳಗಿರುವುದು ಬುಧ ಪರ್ವ. ಸೂರ್ಯನ ಕೆಳಗೆ ಸೂರ್ಯ ಬೆರಳ ಕೆಳಗಿರುವುದು ಸೂರ್ಯಪರ್ವ. ಈ ನಡುಬೆರಳು ಅಥವಾ ಶನಿ ಬೆರಳಿನ ಕೆಳಗಿರುವುದು ಶನಿಪರ್ವ. ಅದೇ ಈ ತೋರು ಬೆರಳು ಅಥವಾ ಗುರು ಬೆರಳ ಕೆಳಗಿರುವುದು ಗುರುಪರ್ವ. ಹೀಗೆ ಈ ಪರ್ವಗಳಿದೆಯಲ್ಲ, ಈ ಪರ್ವಗಳಲ್ಲಿ ನಾವು ಕಂಡುಬರುವಂತಹ ಕೆಲವು ವಿಷಯಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಇವತ್ತು ನೋಡಿ, ಈ ಸೂರ್ಯಪರ್ವದಲ್ಲಿರುವಂತಹ ವಿಷಯವನ್ನು, ಅದೃಷ್ಟದ ವಿಷಯವನ್ನು ನಾನು ಹೇಳ್ತೇನೆ ನೋಡಿ. ಈ ಸೂರ್ಯಪರ್ವ ಇದೆಯಲ್ಲ, ಇದು ತುಂಬ ಮುಖ್ಯವಾದಂತಹ ಒಂದು ಪರ್ವಗಳಲ್ಲಿ ಒಂದು. ಅಂದರೆ ಇದು ನಮ್ಮ ಜೀವನದ ಸ್ಥಿತಿಗತಿಗಳಲ್ಲಿ ನಾವು ಯಾವ ರೀತಿಯಲ್ಲಿ ಜೀವನ ಮಾಡುತ್ತದೆ ಎಂಬುದನ್ನು ಇದು ತಿಳಿಸಿಕೊಡುತ್ತದೆ. ಆದರೆ ಇಲ್ಲಿ ಬರುವಂತಹ ಕೆಲವು ಚಿಹ್ನೆಗಳು ನಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಎಂತಹ ಘಟನೆಗಳು ನಡೆಯಬಹುದು ಎಂಬುದನ್ನು ತಿಳಿಯಲು, ಪ್ರತಿಯೊಂದು ವಿಡಿಯೋವನ್ನು ನೋಡಲು ನಿಮಗೆ ಸಾಧ್ಯವಾಗುತ್ತದೆ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವಿಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ. ಹೀಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದೆ. ಭವಿಷ್ಯವನ್ನು ತಿಳಿಯಲು ಯಾರನ್ನು ಭೇಟಿಯಾಗಬೇಕು, ಎಲ್ಲಿ ಭೇಟಿಯಾಗಬೇಕು ಎಂದು ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ಉತ್ತಮವಾದ ರೀತಿಯ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದಕ್ಕಾಗಿ ಅದರಲ್ಲಿ ನಾವು ತಿಳಿಸಿದಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನಾಭಿವೃದ್ಧಿ ಏನು ಮಾಡಬೇಕು, ನಿಮ್ಮ ಜೀವನಾಭಿವೃದ್ಧಿ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿಯಲು ಸಾಧ್ಯವಿದೆ. ಅಂದರೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸಬೇಕು. ಎಸ್ ಅಂತ ಕಳಿಸ್ಬೋದು, ಹೈ ಅಂತ ಕಳಿಸ್ಬೋದು, ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಬಹುದು. ಏನೇ ಕಳಿಸಿದರೂ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ, ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ನಿಮಗೆ ನಿಖರವಾದ ಭವಿಷ್ಯವನ್ನು ತಿಳಿಸುತ್ತೇವೆ. ಈಗ ನೋಡಿ, ಅದಾಯಿತು ನೋಡಿ. ಈಗ ಸೂರ್ಯಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಅಂದರೆ ನಿಮಗೆ ಗೊತ್ತು, ಹಿಂಗಿರುತ್ತೆ ಮೀನಿನ ಚಿಹ್ನೆ. ಈ ಮೀನಿನ ಚಿಹ್ನೆ ಇದ್ದರೆ, ಮೀನಿನ ಚಿಹ್ನೆ ಯಾವುದು? ಸೂರ್ಯಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ, ಅಥವಾ ಸ್ಟಾರ್ ಗೊತ್ತು ನಿಮಗೆ,
ಅಂದರೆ ಸ್ಟಾರ್ ಅಂದರೆ ನಕ್ಷತ್ರ ಅಥವಾ ಒಂದು ಕ್ರಾಸ್, ಇಂಥ ಚಿಹ್ನೆಗಳಿದ್ದಾಗ, ಕ್ರಾಸ್ ಈ ಥರ ಚಿಹ್ನೆಗಳಿದ್ದಾಗ ಸೂರ್ಯಪರ್ವ ಆ ಸೂರ್ಯಪರ್ವದಲ್ಲಿ ಈ 3 ಚಿಹ್ನೆಗಳನ್ನ ಹೇಳಿದ್ನಲ್ಲ, ಇದು ಸೂರ್ಯಪರ್ವದಲ್ಲಿ ಕಂಡುಬರುವಂಥ ಒಂದು ಚಿಹ್ನೆಗಳು. ಇದು ಸೂರ್ಯಪರ್ವ ದೋಷಪೂರ್ಣವಾಗಿದ್ದರೆ ಬಾಳಿನಲ್ಲಿ ಸೋಲುಗಳೇ ಹೆಚ್ಚಾಗಿರುತ್ತದೆ. ಅದು ದೋಷಪೂರ್ಣವಾಗಿರುತ್ತೆ. ಅಂದರೆ ಈ 3 ರೇಖೆಗಳು ನಮ್ಮ ಜೀವನದ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಸಾಮಾನ್ಯವಾಗಿ ಈ 3 ಚಿಹ್ನೆಗಳು ನಾನು ಅದರ ಬಗ್ಗೆ ವಿವರಣೆ ಕೊಡ್ತೀನಿ. ಅದಕ್ಕಿಂತ ಮೊದಲು ನಾನು ಇದರ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ. ಸೂರ್ಯ ಪರ್ವ ಉಬ್ಬಿದಂತೆ, ಬೇರೆ ಪರ್ವಗಳಿಗಿಂತ ಹೆಚ್ಚು ಉಬ್ಬಿದಂತೆ ಅಥವಾ ಸಾಮಾನ್ಯ ಉಬ್ಬಿದಂತೆ ಕಾಣ್ತಾರೆ, ಅದು ಉತ್ತಮವಾದ ಸೂರ್ಯಪರ್ವ ಎಂದು ತಿಳಿದುಕೊಳ್ಳಬೇಕು. ಈ ಸೂರ್ಯಪರ್ವ ಉತ್ತಮವಾಗಿದೆ ಎಂದು ತಿಳ್ಕೋಬೇಕು. ಹಾಗೆಯೇ ಅವರು ಅದರಿಂದ ಯಶಸ್ಸನ್ನು ಕಾಣುತ್ತಾರೆ. ಅಂದರೆ ಜೀವನದಲ್ಲಿ ಹಲವು ರೀತಿಯ ಯಶಸ್ಸನ್ನು ಕಾಣುತ್ತಾರೆ. ಹಾಗೆಯೇ ಒಂದೇ ಒಂದು ರೇಖೆ, ಅಂದರೆ ಸೂರ್ಯಪರ್ವದಲ್ಲಿ ಒಂದೇ ಒಂದು ಲಂಬ ರೇಖೆ ಇದ್ದರೆ ಅದು ಉತ್ತಮ ರೇಖೆ ಎಂದು ತಿಳಿಯಲಾಗುತ್ತೆ. ಇದು ಫಲಕಾರಿಯಾದಂತಹ ಸೂಚನೆ ಎಂದು ತಿಳಿಯಬಹುದು. ಯಾವುದೇ ಒಂದು ರೇಖೆ ಒಂದೇ ಇದ್ದರೆ ಉಬ್ಬಿದಂತಹ ಒಂದು ಸೂರ್ಯಪರ್ವ, ಅದರ ಮೇಲೆ ಒಂದೇ ರೇಖೆ ಇದ್ದರೆ ಅದು ಉತ್ತಮವಾದ ಫಲಸೂಚಕ ಎಂದು ತಿಳಿಯಬಹುದು. ಹೋಗಲಿ, ಈ ಪರ್ವಗಳು ತಗ್ಗಿದಂತಿದ್ದು ಅದರಲ್ಲಿ ದೋಷಕಾರಕ ಚಿಹ್ನೆಗಳಿದ್ದರೆ ಅವನ ಜೀವನದಲ್ಲಿ ಅವನಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವನ ಜೀವನದಲ್ಲಿ ಅಭಿವೃದ್ಧಿ ಆಗುವುದಿಲ್ಲ. ಅವರ ಜೀವನ ಯಾವಾಗಲೂ ಸಮಸ್ಯೆಗಳಿಂದ ಕೂಡಿರುತ್ತದೆ. ಅವರ ಜೀವನ ಯಾವಾಗಲೂ ಕಷ್ಟದಿಂದ ಕೂಡಿರುತ್ತದೆ. ಅವರಿಗೆ ಜೀವನದಲ್ಲಿ ಮೇಲೆ ಬರುವುದು ಕಷ್ಟವಾಗುತ್ತದೆ. ಅಂದರೆ ಸೂರ್ಯಪರ್ವ ಉತ್ತಮವಾಗಿದ್ದಾಗ ಅವನ ಜೀವನವೂ ಉತ್ತಮವಾಗಿರುತ್ತೆ. ಅದು ದೋಷದಿಂದ ಕೂಡಿದರೆ ಅವನ ಜೀವನವು ಕಷ್ಟಗಳಿಂದ ಕೂಡಿರುತ್ತದೆ. ಈಗ ನಾವು ಅದರ ಬಗ್ಗೆ ನೋಡೋಣ. ಅದರ ಬಗ್ಗೆ ಯಾವ ಚಿಹ್ನೆಗಳಿದ್ದಾಗ ಅದು ಉತ್ತಮವೆನಿಸಿಕೊಳ್ಳುತ್ತದೆ. ಈಗ ಒಂದು ವೇಳೆ ನಿಮ್ಮ ಯಾರದೇ ಆದರೂ ಒಂದು ಹಸ್ತದಲ್ಲಿ ಈ ಪರ್ವದಲ್ಲಿ ಹೀಗೆ ಇಂಟು ಚಿಹ್ನೆ, ಎಲ್ಲಿ ಸೂರ್ಯಪರ್ವದಲ್ಲಿ ಇಂಟು ಚಿಹ್ನೆ ಇದ್ದಾಗ ಅವರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕೋರ್ಟು ಕಚೇರಿಗಳಿಗೆ ಅಲೆಯುವಂತಹ ಸಾಧ್ಯತೆಗಳು ಇದೆ. ಆದರೂ ಸಹ ಸಮಸ್ಯೆಗಳು ಅವರನ್ನು ಬೆನ್ನು ಬಿಡದ ಭೂತದಂತೆ ಹಿಂಬಾಲಿಸುತ್ತಾ ಬರುತ್ತದೆ. ಪ್ರತಿಯೊಂದರಲ್ಲೂ ಸೋಲು, ಯಾವುದರಲ್ಲೂ ಗೆಲುವು ಎನ್ನುವುದು ಅವರ ಜೀವನದಲ್ಲಿ ಇರುವುದಿಲ್ಲ, ಸೋಲು ಇರುತ್ತದೆ. ಅವರ ಜೀವನ ಕೋರ್ಟು ಕಚೇರಿಗಳಲ್ಲಿ ಅಲೆಯುವುದರಲ್ಲಿ ಕಳೆದು ಹೋಗುತ್ತದೆ. ಅಭಿವೃದ್ಧಿ ಎನ್ನುವುದು ಮೊದಲೇ ಕೇಳುವುದು ಬೇಡ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅಭಿವೃದ್ಧಿ ಎನ್ನುವುದನ್ನು ಕಾಣಲು ಸಾಧ್ಯವಾಗದೇ ಹೋಗಬಹುದು. ಯಾಕಂದರೆ ಸಮಸ್ಯೆಗಳು, ಅವ್ರ ದುಡಿಮೆ ಎಲ್ಲವೂ ಸಮಸ್ಯೆಗಳಿಗಾಗಿ ಖರ್ಚಾಗೋಗುತ್ತೆ. ಆದುದರಿಂದ ಅವರು ಅದರಲ್ಲಿ ಸೋಲಾಗಿರುತ್ತಾರೆ. ಅದೇ ರೀತಿ ಆದರೆ ಒಂದಂತೂ ವಿಷಯ, ಈ ರೀತಿ ಇಲ್ಲಿಗೆ ತಾಗಿದ್ದರೆ ನೋಡಿ, ಹೀಗೆ ಈಗ ಇಂಟು ಚಿಹ್ನೆ ಹೇಳಿದೆ ನಾನು. ಆವಾಗ ಇಂಟು ಚಿಹ್ನೆ ಇಲ್ಲಿಗೆ ನೋಡಿ, ಹೀಗಿದ್ದಾಗ ಈ ರೀತಿಯ ಈ ಹೃದಯ ರೇಖೆಗೆ ಅದು ತಾಗಿದ್ದಾಗ ಅದು ಅಂದರೆ ವಿ ಆಕಾರದಲ್ಲಿರುತ್ತದು. ಇಲ್ಲಿಂದ ವಿ ಆಕಾರದಿಂದ ಬರಬೇಕು. ಹೆಂಗೆ ಇಂಟು ಚಿಹ್ನೆ ಹೀಗಿರಬೇಕು. ಹೆಂಗೆ ಅಂದರೆ ಹೀಗಿರಬೇಕು. ಹೀಗಿದ್ದಾಗ ಅವರ ಕೆಲಸ ಕಾರ್ಯಗಳು ಯಶಸ್ಸು, ಅಭಿವೃದ್ಧಿಯಾಗುತ್ತದೆ. ಅವರು ಯಾವುದೇ ಕೆಲಸ ಹಿಡಿದರೂ ಅದು ಯಶಸ್ವಿಯಾಗುತ್ತದೆ. ಅವರ ಜೀವನ ಉತ್ತಮವಾಗಿರುತ್ತದೆ. ಅಂದರೆ
ನೋಡಿ ಇಲ್ಲಿ ಒಂದು ವಿ ಆಕಾರಕ್ಕೆ ಬರುತ್ತೆ ನೋಡಿ. ಇದು ಈ ಹೃದಯ ರೇಖೆಯಿಂದ ಇದು ವಿ ಆಕಾರದಲ್ಲಿ ಬರುವುದರಿಂದ ಅವರಿಗೆ ಯಶಸ್ಸು. ಈಗ ನೋಡಿ ಅದಾಯ್ತು. ಈಗ ಮೀನಿನ ಚಿಹ್ನೆ ಯಾವಾಗಲೂ ಒಳ್ಳೆಯದು ಅಂತ ಹೇಳಿದೆ. ಮೀನಿನ ಚಿಹ್ನೆ ಉತ್ತಮವಾದ ಸೂಚನೆ. ಈಗ ವಿ ಆಕಾರವು ಉತ್ತಮವಾದ ಸೂಚನೆ. ಈಗ ನೋಡಿ ಇದು ಮೀನಿನ ಚಿಹ್ನೆ. ಈ ಮೀನಿನ ಚಿಹ್ನೆ ಯಾವ ಕಡೆ ತಿರುಗಿದೆ? ಬುಧ ಪರ್ವದ ಕಡೆಗೆ ತಿರುಗಿದೆ. ಬುಧ ಪರ್ವದ ಕಡೆಗೆ ಈ ಥರ ಮೀನಿನ ಚಿಹ್ನೆ ತಿರುಗಿದ್ದರೆ, ಮೀನಿನ ಚಿಹ್ನೆ ಬುಧ ಪರ್ವದ ಕಡೆಗೆ ತಿರುಗಿದ್ದರೆ ಆ ವ್ಯಕ್ತಿ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಕಾಣುತ್ತಾರೆ. ಅವರು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಕಂಡು ಅಥವಾ ಅವರ ವಾಕ್ಚಾತುರ್ಯದಿಂದ ಅವರ ಜೀವನದಲ್ಲಿ ಅಭಿವೃದ್ಧಿಯಾಗ್ತಾರೆ. ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತದೆ ಎಂಬುದರ ಸೂಚನೆ. ಯಾವುದೇ ಒಂದು ಮೀನಿನ ಚಿಹ್ನೆ ಸೂರ್ಯಪರ್ವದಲ್ಲಿ ಬುಧ ಪರ್ವದ ಕಡೆಗೆ, ಬುಧ ಬೆರಳಿನ ಕಡೆಗೆ ತಿರುಗಿದ್ದರೆ ಅವರು ವ್ಯಾಪಾರ ವ್ಯವಹಾರಗಳಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅವರ ಜೀವನದಲ್ಲಿ ಯಶಸ್ಸಾಗುತ್ತಾರೆ ಎಂಬುದರ ಸೂಚನೆ. ಅವರಿಗೆ ಕಷ್ಟಪಡುವಂತಹ ಮನಸ್ಸಿದೆ. ಈಗ ಒಂದು ವೇಳೆ ಆ ಮೀನಿನ ಚಿಹ್ನೆ ಹೀಗೆ ಈ ಕಡೆಗೆ ಎಲ್ಲಿ ಈ ಶನಿ ಪರ್ವದ ಕಡೆಗೆ ತಿರುಗಿದ್ದರೆ, ಮೀನಿನ ಚಿಹ್ನೆ ಶನಿ ಪರ್ವದ ಕಡೆಗೆ ತಿರುಗಿದ್ದರೆ ಅವರು ಹೊರದೇಶಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೊರದೇಶಕ್ಕೆ ಹೋಗಿ ದುಡಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇಲ್ಲವೇ ರಾಸಾಯನಿಕ ವಸ್ತುಗಳ ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸುತ್ತಾರೆ. ರಾಸಾಯನಿಕ ವಸ್ತುಗಳ ಕೆಮಿಕಲ್ಸ್ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸುವಂತಹ ಸೂಚನೆಯಾಗಿದೆ. ಇದು ಈಗ ಎರಡನ್ನು ನಾನು ಹೇಳಿದ ಪಿಶು, ಒಂದು ಆ ಕಡೆ ವ್ಯಾಪಾರ ವ್ಯವಹಾರ, ಇದು ಹೊರದೇಶ ವಿಜ್ಞಾನ. ಈಗ ಅದು ಬಿಟ್ಟು ಹೀಗೆ ಮೀನಿನ ಚಿಹ್ನೆ ನೇರವಾಗಿ ಸೂರ್ಯಪರ್ವದಲ್ಲಿ ಮೀನಿನ ಚಿಹ್ನೆ ನೇರವಾಗಿದ್ದರೆ ಅವರು ಕಲೆ, ಸಾಹಿತ್ಯ, ಸಿನಿಮಾ ಮುಂತಾದವುಗಳಲ್ಲಿ ಯಶಸ್ಸಾಗಿ ಅವರು ಹೆಚ್ಚಿನ ಹಣವನ್ನು ಕಳಿಸುವಂತಹ ಅದೃಷ್ಟ ಸೂಚಕ ಚಿಹ್ನೆ ಅದು ಎಂದು ತಿಳಿಯಬೇಕು. ಅದೃಷ್ಟ ಸೂಚಕ ಅಂದರೆ ಸೂಪರ್ ಲಕ್ಕಿ ಅಂತ. ಅಂದರೆ ಅವರಿಗೆ ಕಲೆ, ಸಾಹಿತ್ಯ, ಸಿನಿಮಾ ನಟನೆ, ಸಿನಿಮಾ ಡೈರೆಕ್ಷನ್ ಯಾವುದಾದರೂ ಒಂದು ಇಂತಹ ಇದರಲ್ಲಿ ಅವರಿಗೆ ಹೆಚ್ಚಿನ ಅದೃಷ್ಟ ಇದೆ ಎಂದು ತಿಳಿಯಬೇಕು. ಯಾವುದು? ಮೀನಿನ ಚಿಹ್ನೆ ನೇರವಾಗಿ ಸೂರ್ಯ ಬೆರಳಿಗೆ ತಲೆ ಇರುವಂತೆ ಬಂದರೆ ಅವರಿಗೆ ಅದೃಷ್ಟ ಸಿನಿಮಾ ನಟನೆ, ಕಲೆ ಸಾಹಿತ್ಯದಿಂದ ಬರುತ್ತದೆ ಎಂಬುದರ ತೇಜ. ಇನ್ನು ನಕ್ಷತ್ರ ಚಿಹ್ನೆ, ನಾನು ಮೊದಲೇ ಹೇಳಿದೆ ನಕ್ಷತ್ರ ಚಿಹ್ನೆ. ಈ ರೀತಿ ನಕ್ಷತ್ರ ಚಿಹ್ನೆ ಸೂರ್ಯಪರ್ವದಲ್ಲಿದ್ದರೆ ಅವರು ಏನಂದುಕೊಂಡಿರುತ್ತಾರೋ ಅದೇ ರೀತಿಯಲ್ಲಿ ಅವರ ಜೀವನ ನಡೆಯುತ್ತದೆ. ಅವರು ಹಣ ಮಾಡಬೇಕೆನ್ನೋ ಉದ್ದೇಶದಿಂದ ಕೆಲಸ ಮಾಡಿದರೆ ಅವರು ಅಂದುಕೊಂಡ ಹಾಗೆ ಹಣವನ್ನು ಸಂಪಾದನೆ ಮಾಡುವಂಥ ಸೂಚನೆ ಇದು. ಅಂದರೆ ಸೂಪರ್ ಲಕ್ಕಿ ಚಾನ್ಸ್. ಹಾಗೇ ಅವರು ಅಂದುಕೊಂಡ ಸಾಧನೆಯನ್ನು ಮಾಡುತ್ತಾರೆ. ಅವರು ಏನಾಗಬೇಕು ಅಂತ ಬಯಸುತ್ತಾರೋ ಅದಕ್ಕೆ ಅವರು ಆ ಕೆಲಸಕ್ಕೆ ಸೇರ್ತಾರೆ. ಅಥವಾ ಏನಾದರೂ ಮಾಡಬೇಕು, ಬಿಸ್ನೆಸ್ನಲ್ಲಿ ನಾನು ಮುಂದುವರಿಬೇಕು ಅಂದರೆ ಅದಕ್ಕೂ ಹೋಗ್ತಾರೆ. ಅವರು ಮಾಡಿ ಅವರು ಸಂತೋಷ ಪಡುತ್ತಾರೆ. ಅವರು ಯಾವುದೇ ಕೆಲಸ ಸೇರಿದರೂ ಅವರು ಆ ಕೆಲಸ ಮಾಡಿ ಅದರಲ್ಲಿ ಸಂತೋಷವನ್ನು ಕಾಣುತ್ತಾರೆ. ಅವರ ಜೀವನ ಹಂತವಾಗಿ ಮೇಲೇರುತ್ತದೆ. ಅವರ ಜೀವನ ಸಂತೋಷದಿಂದ ಮುಂದುವರಿಯುತ್ತದೆ. ಬಾಳಿನಲ್ಲಿ ಯಶಸ್ಸು ಎಲ್ಲವೂ ಇರುತ್ತದೆ. ಬಾಳಿನಲ್ಲಿ ಯಶಸ್ಸು ಮುಂತಾದ ಎಲ್ಲ ರೀತಿಯ ಸೌಲಭ್ಯಗಳು
ಅವರ ಜೀವನದಲ್ಲಿ ನಡೆಯುತ್ತದೆ. ಇವತ್ತು ನಾವು ಸೂಪರ್ ಲಕ್ಕಿ ಸೈನ್ಸನ್ನು ಸೂರ್ಯಪರ್ವದಲ್ಲಿರುವಂತಹ ಮೀನಿನ ಚಿಹ್ನೆ, ನಕ್ಷತ್ರ ಚಿಹ್ನೆ ಮತ್ತು ಕ್ರಾಸ್ ಚಿಹ್ನೆ ಇವುಗಳ ಬಗ್ಗೆ ತಿಳ್ಕೊಂಡವು. ಅಂದರೆ ನಕ್ಷತ್ರ ಚಿಹ್ನೆ ಅವರ ಎಲ್ಲ ಬಯಕೆಗಳನ್ನು ಈಡೇರಿಸುವಂತಹ ಒಂದನ್ನೇ. ಈಗ ಅವರ ಒಂದು ವೇಳೆ ಇದು ಅವರ ಸೂರ್ಯ ಪರ್ವ ಚೆನ್ನಾಗಿಲ್ಲ ಅಂದರೆ ಅವರು 108 ಸಲ ಸೂರ್ಯ ನಮಸ್ಕಾರ ಮಾಡುವುದು ಒಳ್ಳೆಯದು ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿ ಆಗುತ್ತೀರಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕಂತ ತಿಳಿಯದೆ ಕಾಯ್ತಿದ್ದಾರೆ. ಅಂಥವರಿಗಾಗಿ ತಾವು ಮನೆಯಲ್ಲೇ ಕುಳಿತು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯ ತಿಳಿಯಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ನಿಖರವಾದ ಭವಿಷ್ಯ ತಿಳಿದು ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು ನೀವು ಜೀವನದಲ್ಲಿ ಸುಖ ಅನುಭವಿಸಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.